स्वागत है आपका बी न्यूज नेशन में। मैं हूं आबिद हुसैन शेख। 26,701 पीयू कॉलेज के छात्र देंगे इस बार इम्तिहान। जीवन की दिशा तय करने वाला मोड़ पीयूसी साल सेकंड का इम्तिहान, जिसके लिए माँ बाप और बच्चों का भविष्य निर्भर होने का संकेत माना जाता है। 1 मार्च 2019 को होने वाले इस इम्तिहान के लिए पूरी तरह तैयार शिक्षण विभाग। 41 एग्जाम सेंटर, 26,701 छात्र छात्राएं इस बार इम्तिहान देने की जानकारी हमारे रिपोर्टर खुर्शीद आलम को दी डेप्यूटी डायरेक्टर पीयू कॉलेज ने। सुनिए। पीयूसी सेकेंड ईयर यानी 12वीं जमात के एनुअल एग्ज़ाम बस चंद ही दिनों में शुरू होने 1 मार्च से पीयूसी सेकेंड ईयर की एग्ज़ाम शुरू होने वाली है। जो पीयूसी सेकेंड ईयर का जो दारोमदार होता है, बच्चों का, स्टूडेंट का जो एक यूटर्न होता है, यानी पीयूसी सेकेंड ईयर के बाद ही बच्चे अपना अपने भविष्य को तय करते हैं। कोई इंजीनियरिंग में जाता है, कोई मेडिकल में जाता है, कोई डिप्लोमा में जाता है। यानी बच्चों का एक यूटर्न जिसे हम कहते हैं 12वीं जमात यानी पीयूसी सेकेंड ईयर, ये बच्चों के लिए बहुत ही अहम होता है। तो पीयूसी एग्ज़ाम 1 तारीख से सेकेंड ईयर की शुरू है। हमारे साथ मौजूद हैं डिप्टी डायरेक्टर ऑफ पीयू कॉलेज बीजापुर। आइए उन्हीं से बात करते हैं कि पीयूसी एग्जामिनेशन के लिए क्या क्या तैयारियां हुई हैं और स्टूडेंट को वो क्या मैसेज देना चाहते हैं। ಮಾರ್ಚ್ 1 ರಿಂದ ಮಾರ್ಚ್ 18ರವರೆಗೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಬಿಜಾಪುರ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು 41 ಪರೀಕ್ಷಾ ಕೇಂದ್ರಗಳು ಇರುತ್ತವೆ. ಆ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 26,701 ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಆರ್ಟ್ಸ್ನಲ್ಲಿ 14,668 ವಿದ್ಯಾರ್ಥಿಗಳು, ವಾಣಿಜ್ಯ ವಿಭಾಗದಲ್ಲಿ 4,786 ವಿದ್ಯಾರ್ಥಿಗಳು, ವಿಜ್ಞಾನ ವಿಭಾಗದಲ್ಲಿ 7,247 ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಮುಂಬರುವಂಥ ಪರೀಕ್ಷೆಯ ಸಲುವಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTVಯನ್ನು ಅಳವಡಿಸಲಾಗಿದೆ ಈಗ. ಮತ್ತು ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲಿಕ್ಕೆಯ ಒಳ್ಳೆಯ ಆಸನದ ವ್ಯವಸ್ಥೆಯನ್ನು, ಗಾಳಿ, ಬೆಳಕು, ನೀರು, ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಒದಗಿಸಲಾಗಿದೆ ಈಗ. ಮತ್ತು ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್ಕಾರಿ ಪ್ರಾಚಾರ್ಯರು ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಮತ್ತು ಹಿರಿಯ ಉಪನ್ಯಾಸಕರನ್ನು ಪರೀಕ್ಷಾ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ಎಲ್ಲ ಮುಖ್ಯಸ್ಥರುಗಳಿಗೆ ಈಗಾಗಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಒಂದು ಟ್ರೈನಿಂಗನ್ನು, ಪರೀಕ್ಷೆಯನ್ನು ಯಾವ ರೀತಿಯಾಗಿ ನಡೆಸಬೇಕು, ಪೂರ್ವ ತಯಾರಿ ಏನು, ಪರೀಕ್ಷೆಯಲ್ಲಿ ಏನೇನು ಇರಬೇಕು, ಎಲ್ಲ ಮಾಹಿತಿಗಳನ್ನು ನಾವು ಎಲ್ಲ ಕೇಂದ್ರದ ಮುಖ್ಯಸ್ಥರಿಗೆ ಈಗಾಗಲೇ ನೀಡಲಾಗಿದೆ. ಮುಂಬರುವಂಥ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ನಮ್ಮ ಇಲಾಖೆ ಈಗಾಗಲೇ ಎಲ್ಲ ಮಾಡಿಕೊಳ್ಳಲಾಗಿದೆ. ಈಗ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ 15 ಈ ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಲಿಕ್ಕೆ, ಪ್ರಶ್ನೆ ಪತ್ರಿಕೆಗಳು ನೇರವಾಗಿ ಜಿಲ್ಲಾ ಖಜಾನೆಯಿಂದ ಕೇಂದ್ರಗಳಿಗೆ ಸಾಗಾಟ ಆಗ್ತಾ ಇದೆ. ಈಗ ಅವುಗಳಿಗೆ ಪ್ರಾಚಾರ್ಯರು, ತಹಶೀಲ್ದಾರರು ಮತ್ತು BO ಅವರು ಒಳಗೊಂಡಂಥ 3 ಮೆನ್ ಕಮಿಟಿಯನ್ನು ನಾವು ಮಾಡಲಾಗಿದೆ. ಈಗ ಅಲ್ಲಿ ಎಲ್ಲ ವೆಹಿಕಲ್ಗಳಿಗೆ GPS ಅನ್ನು ಅಳವಡಿಸಲಾಗಿದೆ. ಈಗ ಬೆಳಗ್ಗೆ 7:30ರಿಂದ ತಲುಪುವವರೆಗೆ ಒಟ್ಟು 9-9:30 ಒಳಗೆ ಪರೀಕ್ಷಾ ಕೇಂದ್ರಗಳಿಗೆ ನಮ್ಮ ಪ್ರಶ್ನೆ ಪತ್ರಿಕೆಗಳು ಸರಬರಾಜಾಗ್ತಾ ಇವೆ. ಬೆಳಗ್ಗೆ 10 ಗಂಟೆಯಿಂದ 1:15ರವರೆಗೆ ಪರೀಕ್ಷೆಗಳು ನಡೀತಾ ಇದ್ದೇವೆ. ಎಲ್ಲ ದೃಷ್ಟಿಯಿಂದ ಈಗ ನಾವು ಪರೀಕ್ಷೆಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈಗ. ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹಿರಿಯ ಉಪನ್ಯಾಸಕರನ್ನು ಮತ್ತು ವಿಭಾಗ ಮಟ್ಟದ ಅಧಿಕಾರಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ನೇಮಕವನ್ನು ಮಾಡಲಾಗಿದೆ. ಈಗ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಮತ್ತು ಪ್ರತಿಯೊಂದು ತಾಲೂಕಿಗೆ 2 ಉಪನ್ಯಾಸಕರನ್ನು, ವಿಶೇಷ ಜಾಗೃತ ದಳದ ಸದಸ್ಯರನ್ನಾಗಿ ಸಹ ನಾವು ನೇಮಕ ಮಾಡಲಾಗಿದೆ ಈಗ. ಮತ್ತು ಜಾಗೃತ ದಳದ ಸದಸ್ಯರು ಸಹ ಅವರು ಪ್ರತಿದಿನ ಒಂದು ಸೆಂಟರನ್ನು ನೋಡಿಕೊಂಡು ಮರುದಿನ ಮತ್ತೊಂದು ಸೆಂಟರಕ್ಕೆ ಅವರನ್ನು ರೊಟೇಷನ್ ಪ್ರಕಾರವಾಗಿ ನೇಮಕವನ್ನು
ಮಾಡಲಾಗಿದೆ. ಇಲ್ಲಿಗ ಆ ಉಪನ್ಯಾಸಕರನ್ನು ನಾವು ನೇಮಕ ಮಾಡಿಲ್ಲ, ಇಲಾಖೆಯಿಂದ ಅವರನ್ನು ನೇಮಕ ಮಾಡಲಾಗಿದೆ. ಅವರು ಬರುವ 26 ಮತ್ತು 27ರಿಂದ ನಮ್ಮ ಇಲಾಖೆಗೆ ಜಾಯಿನ್ ಆಗಿ ನಾವು ಅವರನ್ನು ಯಾವ ಸೆಂಟರ್ಗೆ ಹೋಗಬೇಕು ಅನ್ನುವಂಥದ್ದನ್ನು ನಾವೇ ಇಲ್ಲಿ ನೇಮಕವನ್ನು ಮಾಡುತ್ತಾ ಇದ್ದೇವೆ. ಒಟ್ಟಾರೆಯಾಗಿ ಎಲ್ಲ ಪರೀಕ್ಷೆಯ ಸಿದ್ಧತೆಗಳು ಪೂರ್ಣಗೊಂಡಿವೆ. ನಕಲು ರಹಿತವಾಗಿ ನಾವು ಪರೀಕ್ಷೆಯನ್ನು ನಡೆಸಲಿಕ್ಕೆ ಪಣವನ್ನು ತೊಟ್ಟಿದ್ದೇವೆ. ನಮ್ಮ ಇಲಾಖೆ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸುವ್ಯವಸ್ಥಿತವಾಗಿ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು, ಪರೀಕ್ಷೆಯನ್ನು ಧೈರ್ಯದಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಎದುರಿಸಿರಿ. ನೀವೆಲ್ಲರೂ ಒಂದು ವರ್ಷದ ಮಟ್ಟಿಗೆ ಸತತ ಅಭ್ಯಾಸವನ್ನು ಮಾಡಿದಿರೀಗ. ನಿಮ್ಮ ಮೇಲೆಯೇ ನಿಮಗೆ ವಿಶ್ವಾಸ ಇರಲಿ. ಆದಷ್ಟು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಧೈರ್ಯದಿಂದ ಪರೀಕ್ಷೆಯನ್ನು ಬರೆದು ಈ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನವನ್ನು ಯಶಸ್ಸನ್ನು ಗಳಿಸಿರಿ ತಂದ ನಮ್ಮ PUC ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಸರ್, ಕೆಲವು ಓದ್ಸಲ ಅಚ್ಚಿಗಳಿಸಲೇ ಕೆಲವೊಂದು ಕಡೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನರ್ವಸ್ ಆಗ್ತಾರೆ. ಈಗ ನಾವು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ನಾವು ಜಿಲ್ಲಾ ಖಜಾನೆಗಳಲ್ಲಿ ಮತ್ತು ತಾಲೂಕು ಖಜಾನೆಗಳಲ್ಲಿ ಸ್ಟೋರೇಜನ್ನು ಮಾಡ್ತಾ ಇದ್ದೇವೆ. ಈಗ ಹೋದ ವರ್ಷ ಮತ್ತು ಈ ವರ್ಷದಿಂದ ನಾವು ಜಿಲ್ಲಾ ಖಜಾನೆಯಿಂದ ನೇರವಾಗಿ 3 ಮ್ಯಾನ್ ಕಮಿಟಿಯ ಮತ್ತು ಎಸ್ಕಾರ್ಟ್ ಮೂಲಕವಾಗಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿಯೊಂದು ಕೇಂದ್ರಗಳಿಗೆ ತಲುಪಿಸ್ತಾ ಇದ್ದೇವೆ. ಅವು ಕ್ವಶನ್ ಪೇಪರ್ ಔಟ್ ಆಗುವಂತಹ ಪ್ರಮೇಯ ಬರುವುದಿಲ್ಲ. ಮತ್ತು ಟ್ರೆಜರಿಯಲ್ಲಿಯೂ ಸಹ ನಾವು ಈಗಾಗಲೇ CCTVಯನ್ನು ಅಳವಡಿಸಿದ್ದೇವೆ. ಅಲ್ಲಿ ಕಣ್ಗಾವಲಿದೆ. ನಮ್ಮ ಕೇಂದ್ರ ಕಚೇರಿಯಲ್ಲೇ ಇಲ್ಲಿ ಟ್ರೆಜರಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಅಲ್ಲೇ ಕೂತು ನೋಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೀವಿ. Indian Spice House Family Restaurant and Dhaba, veg and non-veg special items, delicious soups, address Sholapur Road opposite to Patal Gardenia, Vijaypur. Indian Spice House Family Restaurant and Dhaba. ಕಾವ್ಯ, ಅಂಕಲ್ ಸಿನಿಮಾ ಹೊಂಟಿವ್ರಿ, ಕಾವ್ಯನು ಕಳ್ಸ್ಕೊಡ್ರಿ ಪ್ಲೀಸ್. ಹೋಗಿ ಬರ್ರಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. हमारे पास यहाँ पे शादियों का बाज़ार और जमातों का
और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।